ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಹಸ್ಬೆಂಡ್ ಬರ್ಡೇಗೆ ವಿಶಸ್ ತಿಳಿಸಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ನಾನು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ. ಸೊ ಎಲ್ಲರೂ ತಿಂಡಿ ತಿಂದ್ಬಿಟ್ಟು ಅದಾದಮೇಲೆ ಮಕ್ಕಳನ್ನ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಎವ್ರಿ ಡೇ ರೂಟೀನ್ ಆಗಿದೆ. ಪೂಲ್ಗೆ ಹೋಗ್ತಿದೀವಿ. ನನಗಿನ್ನ ಲಕ್ಕಿದೆ, ಯಾಕಂದ್ರೆ 2 ಟೈಮ್ಸು ಇವಾಗ ಸುಮ್ಮ ಆಟಕ್ಕೆ ಹೋಗ್ತಿದ್ದೀನಿ ಪೂಲ್ಗೆ. ಆಮೇಲೆ ಈವ್ನಿಂಗು ನನಗೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ 6 o'clock to 6:30. ಸೊ ಲಕ್ಕಿ. ಗಿಡಕ್ಕೆ ನೀರು ಇವಾಗಲೇ ಹಾಕ್ಬಿಡ್ಬೇಕಿತ್ತ ಬಂಗಾರು? ಇಲ್ಲ, ಸನ್ನಿ ಆಗಿದೆಯಲ್ಲ. ನನಗಂತೂ ಇದು ದಿನ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಿಮ್ಮಿಂಗ್ ಹೋದ್ರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಪೂಲ್ ಸ್ಟಫ್ ಎಲ್ಲ ಇರುತ್ತೆ, ಅದೆಲ್ಲ ಫ್ಲೋಟೀಸ್ ಎಲ್ಲ ಇರುತ್ತೆ, ಚೆನ್ನಾಗಿ. ಅಕ್ಕ, ಇದು ಅದೇ ಒಂಥರ ನೀವು ಅಂದ್ಮೇಲೆ ಹೋದ್ಮೇಲೆ ಒಂಥರ ದೊಡ್ಡ ಸ್ಟಿಕ್ ಮೇಲೆ ಕಾಣಿಸ್ತಾನೆ, ಅದ್ಮೇಲೆ ಹೋಗದೆ ಅದು ಕೆಳಗಡೆ ಹೋಗಲ್ಲ ಅಂತ ಅಂತಿರ್ತಾನೆ ಅಕ್ಕ. ಅದು ಆಡಿಯನ್ ಜೊತೆ ಕರೆಕ್ಟ್ ಆಗಿರುತ್ತೆ ಅದು. ಹೌದು. ಬೈ ಬೈ. ಲಾಸ್ಟ್ ವ್ಲಾಗಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ಗೆ ಆನ್ಸರ್ ಮಾಡಬೇಕು. ಅದು ನೆಗೆಟಿವ್ ಕಮೆಂಟ್ ಏನಲ್ಲ, ನನ್ನ ಫಾಲೋವರೇ. ಅವರು ಹೇಳಿರೋದು ಒಳ್ಳೆಯದಕ್ಕೆ ಅಂದ್ಕೊತೀನಿ, ಬಟ್ ಆದರೂ ಅದಕ್ಕೆ ರಿಪ್ಲೈ ಮಾಡಲೇಬೇಕು. ಸೊ ಕೊನೆಯಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಬಹಳ ದಿನಗಳ ನಂತರ ನನ್ನ ಫೇವ್ರೆಟ್ ಕಾಸ್ಕೋಗೆ ಬಂದಿದ್ದೀವಿ. ಇನ್ಫ್ಯಾಕ್ಟ್ ನಾನು ನ್ಯೂಯಾರ್ಕ್ ಹೋಗಿರ್ಬೇಕಾದ್ರೆ ಹಸ್ಬೆಂಡ್ಗೆ ಹೇಳಿದ್ದೆ, ಟೈಮ್ ಸಿಕ್ಕಿದ್ರೆ ನ್ಯೂಯಾರ್ಕಲ್ಲಿ ಒಂದು ಸರಿ ವಿಸಿಟ್ ಮಾಡ್ಬಿಟ್ಟು ಬರಬೇಕು, ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಬಟ್ ಟೈಮ್ ಆಗಲಿಲ್ಲ. ಸೊ ಪಾರ್ಕಿಂಗ್ ಕೂಡ ಕಷ್ಟನೇ ಇತ್ತು, ಹಾಗಾಗಿ ಹೋಗೋಕ್ಕೆ ಆಗಲಿಲ್ಲ ನಮಗೆ. ಸೊ ಮನೆಗೆ ಏನೇನೆಲ್ಲ ಬೇಕಾಗಿತ್ತು ತೊಗೊಂಡು ಬಂದ್ವಿ. ಮತ್ತು ಜಾಕ್ ಫ್ರೂಟ್ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಟಾಮ್ ತಂಬಲಿ ತೊಗೊಂಡಿದ್ವಿ, ಹಸ್ಬೆಂಡ್ ಫೇವ್ರೇಟ್ ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ತಂದಿದ್ದು ನೆಕ್ಸ್ಟ್ ದಿನನೇ ಕಟ್ ಮಾಡಿದ್ವಿ. ಸ್ಮೆಲ್ ಬರ್ತಾ ಇತ್ತು. ಹಾಳಾಗ್ಬಿಟ್ಟಿದೆ ಅನಿಸ್ತು ಹಣ್ಣು ನೋಡಿದ್ರೆ ಕಾರ್ನರ್ಸ್ ಎಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಏನೂ ಆಗಿರಲಿಲ್ಲ. ಈ ಶೆಕೆಯಲ್ಲಿ ಜಾಕೆಟ್ ಬೇಕಾ ಮಗ್ನೆ? ಆದ್ಯನ್ಗೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಕ್ಲಾಸ್ ಇರೋ ಅಂಥದ್ದು. ಎಲ್ಲಿ ಹೋಗ್ತಾ ಇದ್ದೀರಾ ಆದ್ಯ? ಸ್ವಿಮ್ಮಿಂಗ್ ಕ್ಲಾಸ್. ಕಲ್ತ್ಕೊಂತೀಯಾ ಎದ್ರಕೊಂತೀಯಾ? ಫಸ್ಟ್ ಸೆಕೆಂಡ್ ಆಮೇಲೆ ತಗೊಂಡಿರ್ತೀನಿ. ಅದಕ್ಕೆ ಇನ್ನು ಪ್ರಾಕ್ಟೀಸ್ ಮಾಡ್ತೀನಿ. Turn right on Farm to Market Road 740, South Dark Street. ಮನೆಯಿಂದ ಒಂದು 5 to 6 minutes ಡಿಸ್ಟೆನ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಸೊ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ, ಇಲ್ಲ ಇವಾಗಲೇ ಹೇಳ್ತೀನಿ. ನಾನು ಸಾಮಾನ್ಯವಾಗಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರೋ ಗೊತ್ತಿರುತ್ತೆ, ನಾನು ಹೇಳ್ತಾನೆ ಇರ್ತೀನಿ, ಸಮ್ಮರ್ ಬಂತು ಅಂತ ಅಂದರೆ ಫುಲ್ ಟಾರ್ಚರ್ ಕೊಡ್ತೀನಿ ನಿಮಗೆ, ವಿಂಟರ್ ಬಂದರೆ ಒಂಥರ ಟಾರ್ಚರ್ ಕೊಡ್ತೀನಿ ಅಂತ ಸುಮ್ಮನೆ ಕಾಮಿಡಿಯಾಗಿ ಫನ್ನಾಗಿ ಹೇಳ್ತಾ ಇರ್ತೀನಿ. ಏನಂತ ಅಂದರೆ ಸಮ್ಮರ್ ಬಂತು ಅಂತ ಅಂದರೆ ಬಿಸಿಲು ತುಂಬಾ ಕಪ್ಪಾಗಿ ಹೋಗ್ತೀವಿ ಅಂತ ಹೇಳ್ತಿರ್ತೀನಿ. ವಿಂಟರ್ ಬಂತು ಅಂತ ಅಂದರೆ ನಮ್ಗೆ ತುಂಬ ಇಷ್ಟ, ಎಂಜಾಯ್ ಮಾಡ್ತೀವಿ. ಚಳಿ ಅಂದರೆ ವೆದರ್ ಸಖತ್ ಇಷ್ಟ ಆಗುತ್ತೆ ನಮಗೆ. ಈ ಥರ ಎಲ್ಲ ನಾನು ನಾರ್ಮಲಾಗಿ ಇದು ಒಂಥರ ಆಡುಭಾಷೆ ಥರ. ಮತ್ತು ನನ್ನ ಲೈಫ್ ಸ್ಟೈಲ್ ವ್ಲಾಗ್ ಆಗಿರೋದ್ರಿಂದ ನನ್ನ ಬಗ್ಗೆ, ನಾನು ಸಾಮಾನ್ಯ ನಮ್ಮನೆ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ನಾನು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಹೋಗೋದಿಲ್ಲ. ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ನನಗೆ ಲಾಸ್ಟ್ ವ್ಲಾಗಲ್ಲಿ ಕಮೆಂಟಲ್ಲಿ ಹೇಳಿದರು, ಅವರು ನನ್ನ ಫಾಲೋವರೇ, ಅವರು ಅದನ್ನು ಮೆನ್ಷನ್ ಮಾಡಿಬಿಟ್ಟೆ ಹೇಳಿದರು, ನೀವು ಅದೇ ಕಪ್ಪಗಾಗ್ತೀವಿ ಅನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು, ಹೇಳಬೇಡಿ ಅಂತೆಲ್ಲ. ಸೊ ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಬೇರೆ ಯಾರ ಕಲರ್ ಕಾಂಪ್ಲೆಕ್ಷನ್ ಬಗ್ಗೆ ಮಾತಾಡಲ್ಲ. ಬೇರೆ ಟೋನ್ ಹಾಗಿದೆ ಅಥವಾ ಏನು ಆ ಥರದ್ದೆಲ್ಲ ನನಗೆ ಅಭ್ಯಾಸನೂ ಇಲ್ಲ. ಆದರೆ ನನ್ನ ಮತ್ತು ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯದಷ್ಟೇ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಿಮ್ಗೇನಾದ್ರು ಬೇಜಾರಾಗಿದ್ದರೆ ಪರ್ಟಿಕ್ಯುಲರ್ ಕ್ಲಿಪ್ನ ಸ್ಕಿಪ್ ಮಾಡಿ ನೋಡಿ, ಬೇಜಾರು ಮಾಡ್ಕೊಂಬೇಡಿ. ಈಗ ನಾನು ರಿಪ್ಲೈ ಮಾಡ್ತಾ ಇದ್ದೀನಲ್ವ, ಅದರಿಂದ ಕೂಡ ಬೇಜಾರು ಮಾಡ್ಕೊಂಬೇಡಿ. ನನಗೆ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು. ಸೊ ನ್ಯಾಚುರಲ್ ವ್ಲಾಗ್ಸ್ ಆಗಿರೋದ್ರಿಂದ ನಾನು ಆದಷ್ಟು ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ನಾನು ಮತ್ತೆ ಹೇಳ್ತಿದ್ದೀನಿ, ಅವ್ರಿಗೆ ಗೊತ್ತೇ ಇರುತ್ತೆ. ಸೊ ಯಾವುದೇ ಥರ ಫಿಲ್ಟರ್ ಹಾಕಿ ಎಲ್ಲ ನಾನು ಯಾವತ್ತೂ ಮಾತಾಡೋದಿಲ್ಲ. ಮತ್ತು ಅಲ್ಲಿ ಮಾತಾಡದೇ ಇರೋದನ್ನು ಏನೋ ಕ್ರಿಯೇಟ್ ಮಾಡಿ ಹೇಳೋದಾಗಲಿ ಅಥವಾ ವೀಡಿಯೋಗೋಸ್ಕರ ಏನಾದರೂ ಮಾಡೋದಾಗಲಿ ಅದು ಕೂಡ ನನ್ನಲ್ಲಿ ಇಲ್ಲ. ಸೊ ಇದೊಂದು
ಹೇಳಬೇಕಾಗಿತ್ತು. ಟೆಕ್ಸಸಲ್ಲಿ ತುಂಬಾ ಬಿಸಿಲಿರುತ್ತೆ, ಇದೊಂಥರ ಡೆಸರ್ಟ್ ಥರ, ನಾನು ಸುಮಾರು ಸರಿ ಹೇಳಿರ್ತೀನಿ. ಸೊ ಆ ಬಿಸಿಲು ಮತ್ತು ಬಿಸಿಲಲ್ಲಿ ಓಡಾಡಿ ನಾವು ಟೋನ್ ಚೇಂಜ್ ಆಗುತ್ತೆ ಅಥವಾ ಟ್ಯಾನ್ ಆಗ್ತೀವಿ, ಈ ಥರ ಕಲರ್ ಕಪ್ಪಾಗ್ತೀವಿ ಅಂತ ನಾನು ಮಾಮೂಲಿ ಹೇಳ್ತಿರ್ತೀನಿ ಅಷ್ಟೇ. ಅದನ್ನು ದಯವಿಟ್ಟು ತಪ್ಪಾಗಿ ತೊಗೊಬೇಡಿ. ಸೊ ಇದನ್ನು ಹೇಳಬೇಕಾಗಿತ್ತು, ಹೇಳಿದೆ. ಬೇರೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನೀವೇನೋ ಹೇಳಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಇಲ್ದಿರ ಅಂಥದ್ದನ್ನು ನಾನು ಕೂಡ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ನಾನು ಯಾವ ರೀತಿ ಇದೀನೋ ಅದೇ ರೀತಿ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿದ್ರಿ ನೀವು, ಆದ್ಯ ಆಲ್ರೆಡಿ ಕಲ್ತ್ಕೊತಾ ಇದ್ದಾಳೆ, ತುಂಬಾ ಬೇಗ ಕಲ್ತ್ಕೊತಾ ಇದ್ದಾಳೆ ಅಂತ ಹೈಫೈ ಎಲ್ಲ ಕೊಡ್ತಾಯಿದ್ರು ಅಲ್ಲಿ. ಸೊ ಚೆನ್ನಾಗಿತ್ತು ಒಂಥರ ಇಲ್ಲಿ. ಆದರೆ 6 ಕ್ಲಾಸಸ್ ಅಷ್ಟೇ, ಅಂದರೆ ಒಂದಿನಕ್ಕೆ ಹಾಫ್ ಆನ್ ಅವರ್ ಅಷ್ಟೇ ಇರುತ್ತೆ. $150 ಪೇ ಮಾಡಿದ್ವಿ ಬರೀ 6 ಕ್ಲಾಸ್ಗೆ. ನಾನು ಬಂಗಾರಿಗೆ ಕಲಿಸಿದಾಗ ಇಂಡಿಯಾದಲ್ಲಿ 20 ದಿನದ ಕ್ಲಾಸ್ಗೆ 4,000 ಪೇ ಮಾಡಿದೆ. ಅಷ್ಟು ಅದೇ ಜಾಸ್ತಿ ಅಂತ ಅವಾಗ ಅನ್ಸೋದು, ಬಟ್ ಇವಾಗ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಎಷ್ಟೋ ಬೆಟರ್ ಅಂತ ಅನಿಸುತ್ತೆ. ಇಷ್ಟ ಆಯ್ತಾ? ಇಲ್ಲ ಬಿಡೋಗ್ತೀಯಾ? ಹೌದಾ, ಸೂಪರ್ ಸೂಪರ್ ಆದ್ಯಾ, ಫುಲ್ ಧೈರ್ಯವಾಗಿದ್ದೆ, ಖುಷಿ ಆಯ್ತು. ಹೌದು, ಸಖತ್ ಕಾನ್ಫಿಡೆನ್ಸ್ ಇತ್ತು ನಿನ್ನ ಹತ್ರ. ಇಬ್ರೇ ಅಲ್ಲ. ಅದನ್ನ ನಾನು ತುಂಬಾ ಚೆನ್ನಾಗಿ ಮಾಡಿದೆ. ಎಷ್ಟು ಜೋಶಲ್ಲಿ ಹೋಗಿದ್ಲು ಅಷ್ಟೇ ಜೋಶಲ್ಲಿ ಅಲ್ಲೂ ಕೂಡ ಬೇಗ ಕಲ್ತ್ಕೊತಾ ಇದ್ಲು. ಅದ್ರ ಜೊತೆಗೆ ಹೊರಗಡೆ ಬಂದಾಗ ನೀವು ನೋಡಿದ್ರಿ. ಸೊ ಫುಲ್ ಖುಷಿಯಾಗಿದ್ಲು, ಅದ್ರ ಜೊತೆಗೆ ಫುಲ್ ಎಕ್ಸೈಟೆಡ್ ಆಗಿ ಸ್ನಾನ ಮಾಡಿಸಿ ಮನೆಗೆ ಬಂದು ಎಷ್ಟೊತ್ತಾದ್ಮೇಲೂ ಕೂಡ ಅದ್ರ ಬಗ್ಗೆನೇ ಹೇಳ್ತಾ ಇದ್ಲು. ಸೊ ಇಲ್ಲಿ ಊಟಕ್ಕೆ ನಾನಿಲ್ಲಿ ತೊಂಡೆಕಾಯಿ ಪಲ್ಯ ಮತ್ತು ಪಪ್ಪು ಮಾಡಿದ್ದೀನಿ, ಹಾಗೆ ಅನ್ನ ಮೊಸರು ಈ ಥರ. ಸೊ ಸಖತ್ತಾಗಿತ್ತು. ಮಕ್ಕಳು ಹೊಟ್ಟೆ ಹಶ್ವಾಗಿರುತ್ತೆ, ಬಂದಿದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಊಟ ಬೇಕು ಅಂತಾರೆ ಅನ್ನೋದಕ್ಕೋಸ್ಕರ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಇವಾಗ ಊಟ ಮಾಡ್ತಿದ್ದೀವಿ. ತುಂಬ ಲೇಟಾಗಿ ಸೂರ್ಯ ಮುಳುಗೋದ್ರಿಂದ, ಅಂದರೆ 9 ಗಂಟೆ ಆಗುತ್ತೆ ಕತ್ಲೆ ಆಗೋದಕ್ಕೆ. 9 ಕಾಲ ಆದಮೇಲೆ ಫುಲ್ ಕತ್ಲೆ ಡಾರ್ಕ್ ಆಗೋಗುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ ನಾವು, ಊಟ ಎಲ್ಲ ಮುಗಿಸ್ಕೊಂಡು ಬಿಡ್ತೀವಿ ಬೇಗ. ಅದಾದಮೇಲೆ ಹೊರಗಡೆ ಬಂದು ಈ ಥರ ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಗಿಡಗಳಿಗೆ ನೀರು ಹಾಕೋದಿರ್ಬೋದು ಅಥವಾ ಏನೋ ಒಂದು ಕೆಲಸ. ಆದರೆ ಸ್ವಲ್ಪ ನಾನು US ಬಂದಾಗಿಂದ ಸೊಳ್ಳೆಗಳೇ ನೋಡಿರಲಿಲ್ಲ, ಬಟ್ ಇಷ್ಟು ತರಕಾರಿಗಳು ಗಿಡಗಳೆಲ್ಲ ಇರೋದ್ರಿಂದ, ಸ್ವಲ್ಪ ಹೂವು ಎಲ್ಲ ಇರೋದ್ರಿಂದ ಸೊಳ್ಳೆಗಳು ಕಾಣಿಸ್ತಾ ಇದೆ. ಅದರಿಂದ ಒಂದು 8 ಗಂಟೆವರೆಗೂ ಇರ್ತೀವಿ. 8 ಗಂಟೆ ಮೇಲೆ ಸೊಳ್ಳೆ ಕಾಣಿಸುತ್ತೆ, ಇನ್ನೇನು ಕತ್ಲೆ ಆಗೋ ಟೈಮಲ್ಲಿ ಅಲ್ಲಿ ಅವಾಗ ಬಂದುಬಿಡ್ತೀವಿ. ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿರೋದು ನಮ್ಮ ಬಂಗಾರು. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಹೂವುಗಳು. ಸೊ ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಅವಳು ಒಂಥರ ಈಗ ಮನೇಲಿ ಮಕ್ಕಳೆಲ್ಲರೂ ಮಿನಿ ವ್ಲಾಗರ್ ಥರನೇ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಮ್ಮ ಪರವಾಗಿಲ್ಲ ವಾಯ್ಸ್ ಓವರ್ ಕೊಟ್ಕೊಳ್ಳೋದೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿರ್ತಾಳೆ. ಈ ಥರ ಗಾರ್ಡನ್ ವ್ಲಾಗ್ಸ್ ಎಲ್ಲ ಅವಳೇ ಜಾಸ್ತಿ ಮಾಡ್ತಾರೆ ಅಂಥದ್ದು. ಸೊ ನೋಡ್ಬೋದು, ನಮ್ಮ ಮನೆಯ ಫಸ್ಟ್ ಈ ವರ್ಷದ ಬೆಳೆ ಬಂದು ಬೀನ್ಸ್ ಬಂದಿದೆ, ಅದಾದಮೇಲೆ ಬದನೆಕಾಯಿ ಬಂದಿದೆ. ಸೊ ಇದು ನಮ್ಮ ಮನೇಲಿ ಎಣ್ಗಾಯಿ ಅಂದರೆ ಎಲ್ರಿಗೂ ಇಷ್ಟ. ಅದಕ್ಕೋಸ್ಕರನೇ ನಾನು ಈ ಗಿಡ ಅಂದರೆ ತೊಗೊಂಡು ಬಂದಿದ್ದು ಸ್ಯಾಪ್ಲಿಂಗ್. ತುಂಬ ಚೆನ್ನಾಗಿ ಬರ್ತಾ ಇದೆ. ಮೊದಲನೇ ಬೆಳೆ ಅಂತ ಹೇಳ್ಬೋದು ಬೀನ್ಸು. ಬಟಾಣಿ ನೋಡಿದ್ರಿ ನೀವು, ಬೀನ್ಸು. ಇವಾಗ ಬದನೆಕಾಯಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ಈ ಟೊಮ್ಯಾಟೊ ಗಿಡ ನೋಡಿದ್ರೆ ಅಂತೂ ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಒಂದು ಗಿಡದಲ್ಲಿ ಸುಮಾರು 7ರಿಂದ 8, ಒಂದೊಂದರಲ್ಲಿ 10, ಅಂದರೆ 2 ಗಿಡ ಇದೆ ಅಷ್ಟೇ, ಕಾಯಿ ಬಿಡ್ತಾ ಇದೆ. ನೋಡ್ತೀನಿ, ಅಂದರೆ ತೋರಿಸ್ತೀನಿ ಮತ್ತು ಶೇರ್ ಮಾಡ್ತೀನಿ ದೊಡ್ಡದಾಗಲಿ ಸ್ವಲ್ಪ ಟೊಮ್ಯಾಟೊ ಎಲ್ಲ. ಇನ್ನು ಬಾಳೆ ಗಿಡ ನೋಡ್ಬೋದು. ಸೆಕೆಂಡ್ ಡೇ of class. And then third day, then fourth day, fifth day, sixth day last. Yeah. ಆರೆಂಜ್ ಅಂಡ್ ಯೆಲ್ಲೋ. ಖುಷಿಯಾಗುತ್ತೆ. ಇದು 2ನೇ ದಿನ, ಮತ್ತು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಆ ದಿನ 2ನೇ ಕ್ಲಾಸ್ ಅಂತ ಹೇಳ್ಬೋದು. ಸೊ ಕಲಿತಾ ಇದ್ದಾಳೆ ತುಂಬಾ ಇಂಟ್ರೆಸ್ಟಿಂದ, ಖುಷಿ ಕೂಡ ಆಗುತ್ತೆ. ಇದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಮನೆ ಹತ್ರ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ಬಿಟ್ಟು. ಸೊ ಫುಲ್ ಖುಷಿಯಾಗಿ ಅದೇ ಖುಷಿನಲ್ಲಿ ಅಲ್ಲಿ ಕಲ್ತಿರೋದನ್ನ ಅವ್ರ ಅಕ್ಕನ ಹತ್ರ ಬಂದು ಎಕ್ಸ್ಪ್ಲೈನ್ ಮಾಡಿ ಅವಳಿಗೂ ಕೂಡ ಟೀಚ್ ಮಾಡ್ತಾಳೆ. ಸೊ ನೋಡಿ ಎಷ್ಟು ಖುಷಿಯಾಗಿರ್ತಾಳೆ. 4 feet ಅಲ್ಲಿ ಹೋಗ್ಬೋದು. 4 feet ಅಲ್ಲ, 3 feet. ಯಾವ feet ಮತ್ತೆ 5 feet 5 feet ಅದು 5 feet ಅದು ನೋಡಿ, ಈಗ 3 feet ಅದು ಗೊತ್ತಿಲ್ಲ ಅಮ್ಮ. ನಾನು ಏನ್ ಮಾಡಿದೆ ಗೊತ್ತಾ, ಅದು ತುಂಬಾ ಕೆಳಗಡೆ ಅಮ್ಮ, ನಾನು ಮೇಲ್ ಡ್ರಿಂಗ್ ಮಾಡ್ತಿದ್ದೆ. ಆವಾಗಿಂದ ನಾನು ಹೇಳೋದೇ ಆಯ್ತಲ್ವಾ, ಬನ್ನಿ ನಮ್ಮ ಆದ್ಯನ ಬಾಯಲ್ಲೇ ಕೇಳೋಣ ಹೆಂಗೆ ಮಾತಾಡ್ತಾಳೆ ಅಂತ. ಅಬ್ಬ ಸುಬ್ಬಮ್ಮ ಬಾ ಊಟ ಮಾಡುವಂತೆ. ಇವಾಗ ನೀನು ಓದ್ಕೊಂತೀಯಾ ಹಿಂಗೆ ಟೈಮ್ ಪಾಸ್ ಮಾಡ್ತಿರ್ತೀಯಾ? ಕೈ ಕೊಡು, ನಾನು ನೋಡ್ತೀನಿ. ಕೊಡಪ್ಪ, ಇಲ್ಲಿ ಪೆನ್ಸಿಲ್ ಯಾಕಪ್ಪ ಬಿಸಾಕ್ತೀಯಾ?
ಏ ಸಕ್ಕದಾಗಿದೆ ಕಲರ್ಫುಲ್ ಪೆನ್ಸಿಲ್ ಇದು. ಹೌದು, ಅದು ವರ್ಕ್ ಆಗಲ್ಲ. ಶಾರ್ಪ್ ಮಾಡ್ಬಿಟ್ಟು ಮಾಡಿದ್ರೆ ವರ್ಕ್ ಆಗತ್ತೆ. ಸರಿ ಇವಾಗ ಹೇಳು ಎಲ್ಲರಿಗೂ, ಸ್ವಿಮ್ಮಿಂಗ್ ಎಲ್ಲಿವರೆಗೂ ಕಲ್ತೆ, ಎಂಜಾಯ್ ಮಾಡ್ತಾ ಇದೀಯಾ ಏನು ಅಂತ? 2 ಕ್ಲಾಸಸ್ಗೆ ಫುಲ್ ಕಲ್ತ್ಕೊಂಡ್ಬಿಟ್ಟಿಯಾ? ಸ್ವಿಮ್ ಮಾಡಿದ್ರೆ 10 inches ದೂರ ಇರ್ಬೇಕು ಕಟ್ಟೆಗೆ ಅಂತ ನಾವ್ ಇಟ್ಕೊಂಡು ಮಾಡ್ತೀವಿ ತಾನೆ. ಸೈನ್ಸ್ ಇರುತ್ತೆ ತಾನೆ ವಾಲ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರೋದು. 10 inches away ಇದ್ರೆ ನಾನು ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು ಅಂತ ತಿಂಗಿಗೆ. ಅದು ಅವರು 10 inches ಇನ್ನೂ ದೂರ ಮಾಡಿದ್ರು. ಅದು ಈ ಪೂಲ್ ಸ್ವಲ್ಪ ಒಂಥರ 3 feetಗೆ ಇಷ್ಟು ಬರುತ್ತೆ 2 feetಗೆ ಇಷ್ಟು ಬರುತ್ತೆ ತಾನೆ. ಅದಕ್ಕೆ 3 feetಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ 3 feet ಸ್ವಲ್ಪ ಇದೆ ಅಂತ ಹೋಗ್ಬಿಟ್ಟು ಅಲ್ಲಿ ಮಾಡಿದ್ರೆ 10 inches away ಅಟ್ಲೀಸ್ಟ್ ಮಾಡ್ಬೋದು. ಯಾಕಂತೆ ನನಗೆ ಸ್ವಿಮ್ಮಿಂಗ್ ಬರಲ್ಲ ಆ ಪೂಲಲ್ಲಿ, ಯಾಕಂತೆ ಅದು ಫ್ಲೋಟಿಂಗೂ ಇಲ್ಲ ಆ ಪೂಲು. ಆಮೇಲೆ ತುಂಬ ಮದ್ದು ಬಗ್ಸು ಅದನ್ನ ಇದೆ. ಅದಕ್ಕೆ ಮಡ್ಡಿಲ್ಲ, ಮಸ್ಕಿಟೋಸ್ ಬಂದೇ ಬರುತ್ತೆ. ಇವಾಗ ಸಮ್ಮರ್ ಟೈಮ್ ಅಲ್ವಾ? ಅದೇ ಪೂಲಲ್ಲಿ ಇರುತ್ತೆ, ಅದು ಡೆಡ್ ಆಗಿ ಬಿಟ್ಟಿರುತ್ತೆ ಪೂಲಲ್ಲಿ. ಕಲಿತಾ ಇದೆಯಾ? ಇನ್ನ ಲರ್ನಿಂಗ್ ಸ್ಟೇಜ್ ಅಲ್ಲಿ ಕಲ್ತೆ ಅಮ್ಮ ಇರಿ, ನೀವು ಆಲ್ ದ ವೇ ಟು 3 levelಗೆ ಹೋಗ್ಬೇಕು. ನಾನು ಇನ್ನ ಫುಲ್ 2 ಹೋಗಿದ್ದೀನಿ ಅಂತ 3.5 ಹೋಗಿದ್ದೀನಿ. ನಾನಿನ್ನ 1.5 ಫಸ್ಟ್ ಲೆವೆಲ್ ಇಂದ ಸೆಕೆಂಡ್ ಲೆವೆಲ್ ಬಂದಿದ್ಯಾ? ಸೊ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗುತ್ತೆ ಅಂತ. ಪರವಾಗಿಲ್ಲ, 2 ಕ್ಲಾಸಸ್ಗೆ ತುಂಬಾ ಇಂಪ್ರೂವ್ ಆಗಿದ್ಯಾ, ನೋಡೋಣ ನೆಕ್ಸ್ಟ್ ಹೆಂಗ್ ಕಲ್ತ್ಕೋತಾಳೆ ಅಂತ. ಬಟ್ ಮುಂಚೆ ಹೆಂಗ್ ಸಂಪಾದಿದ್ ಹೆಂಗೆ ಸ್ವಿಮ್ ಮಾಡ್ತಿದ್ರು ನನಗೆ ಗೊತ್ತಾಗಿಲ್ಲ ಇದು ಹೆಂಗ್ ಮಾಡಿ. ಅವ್ರು ಕಲ್ತಿರ್ತಾರಪ್ಪ. ಅದ್ ನಿನ್ನ ಪಕ್ಕ ಕೂತಿಲ್ಲಲ್ವ ಆ ಹುಡುಗಿನ, ನಿನ್ನಷ್ಟೇ ಹೈಟ್ ಇದ್ಲಲ್ವಾ? ಚೆನ್ನಾಗಿ ಮಾಡ್ತಾರೆ. ನನಗಿಂತ ಸಿಕ್ಕೋಳು ಅವರು, ನನಗಿಂತ ಸಿಕ್ಕೋಳು ಒಂಥರ ಹೇಳಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಅವತ್ತು ಮೇಡ್ ಆಫ್ ದ ಮೆಸ್ಟ್ ಅಲ್ಲಿ ಒಂದು ಹುಡುಗಿ ಮಾತಾಡ್ಸಿದ್ಲು. ಅವಳು ನಿನ್ನಷ್ಟು ಹೈಟೇ ಇದ್ದಾಳೆ. ನಾನು ಆದ್ಯ ಅನ್ಕೊಂಡು ಮುಟ್ಬಿಟ್ನಲ್ಲ ಆ ಹುಡುಗಿನ. ಅವಾಗ 9 years ಅಂತ ಹೇಳಿದ್ರಲ್ಲ ಅವ್ರ ಅಮ್ಮ. ಸೊ ಸೇಮ್ ಹೈಟು, ಹೇಳಕ್ಕಾಗಲ್ಲ. ಹೈಟಲ್ಲೆಲ್ಲ ಏಜ್ ಕಮ್ಮಿ ಬೇಕಾಗಲ್ಲ. ಬಟ್ ಸೇಮ್ 9 years ನಿನ್ನಷ್ಟೇ ಹೈಟ್ ಇದ್ಲು, 9 years ಓಲ್ಡ್ ಅಂತೆ ಅಲ್ವಾ ಬಂಗಾರು? ಮೇಡ್ ಆಫ್ ದ ಮೆಸ್ಟ್ ಅಲ್ಲಿ ಸೇಮ್ ಆದ್ಯನಷ್ಟು ಹೈಟ್ ಇದ್ಲು ತಾನೆ? ಪಾಪ ಆಚೆ ನಾನು ಇವಾಗ ಲೆಸನ್ಗೆ ಹೋಗ್ತೇನೆ ಪೂಲಲ್ಲಿ. ಆ ಟೈಮ್ ಸ್ಟೆಪ್ ಮೇಲೆ ಹಾಕಿದ್ರು, ಮತ್ತೆ ಲೋವೆಸ್ಟ್ ಸ್ಟೆಪ್ ಅಲ್ಲಿ ಹಾಕಿದ್ರು. ಟೈಮಿಂದು ನನ್ ಗ್ರೀನ್ ಟೈಮಿಂದ ಇತ್ತು, ಅದಕ್ಕೆ ಅವ್ರು ಲೋವೆಸ್ಟ್ ಸ್ಟೆಪ್ ಅಲ್ಲಿ ಹಾಕ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿದ್ರ? ನೀರಲ್ಲಿ ಹೋಗ್ಬಿಟ್ಟು ತಗೊಂಡ್ ಬಂದಾಗ ರಾಕ್ನ ಸಪೋರ್ಟ್ ಮಾಡಿಲ್ಲ. ನಾನೇ ಫಸ್ಟ್ ಸೆಕೆಂಡ್ ಲೆವೆಲ್ ನಾನೇ ಹೋಗ್ಬಿಟ್ಟು ಹಿಂಗ್ ಮಾಡ್ಕೊಂಡು ಅಂತ ಮಾಡ್ಕೊಂಡಿಲ್ಲ. ಫಸ್ಟ್ ನಿಂಗೆ ಹೇಳ್ಕೊಟ್ರಾ ಬ್ರೀತ್ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಟ್ರಾ? ನಾನೇ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಅಕ್ಕ ನನಗೆ ಹೇಳ್ತಿದ್ದಾನೆ. ನೋಡ್ದಾ ನೀನ್ ಇಷ್ಟು ಇಂಪ್ರೂವ್ ಆಗೋದಕ್ಕೆ ಅಕ್ಕ ತಾನೇ ರೀಸನ್. ನಿಂಗೆ ಎಷ್ಟೊಂದು ಹೇಳ್ಕೊಟ್ಟಿದ್ದೆ ತಾನೇ ಅಕ್ಕ? ಗುಡ್ ಗರ್ಲ್. ಓಕೆ ಅಂತೆ ಫಸ್ಟ್ ಮಾಡಿದ್ದು ಸೆಕೆಂಡ್ ಸ್ಟೆಪ್ ಅಲ್ಲಿ. ನಾನು ಅದು ಏನ್ ಪೂಲ್ ಮಾಡಿಲ್ಲ, ಯಾಕಂದ್ರೆ ಅದು ಇನ್ನ ಸ್ವಲ್ಪ ಹತ್ತ ಇರುತ್ತಾನೆ ಮೇಲೆ. ಅದೇ ಅದು ಲೋವೆಸ್ಟ್ ಒನ್ ಚೆನ್ನಾಗಿದೆ. ನಾನು ಮೇಲೆ ಪುಷ್ ಮಾಡ್ತಿದ್ದೆ. ಅವ್ರು ಹೇಳಿದ್ರು, ಟೀಚರ್ ಹೇಳಿದ್ರು, do I need to push you a little down ಅಂತ. ನಾನು ಅಂತ ಅಂದೆ. ಆಮೇಲೆ ಪುಷ್ ಮಾಡೋ ತಾನೇ ತಗೊಂಡೆ. ಕಾಲು ಮಸ್ಕಿಟೋ ಪಾಪ ಬೈಟ್ ಮಾಡಿರೋದಕ್ಕೆ ಕಾಲ್ಗೂ ಹಾಕೊಂಡಿದ್ದಾಳೆ. ಮಸ್ಕಿಟೋ ಅಲ್ಲ ಅಕ್ಕ ಎಷ್ಟು ಸರಿ ಹೇಳ್ತಿದ್ದ, ಮಂಡಿ ಇತ್ತಿ ಅದಕ್ಕೆ ಬಂದಿದೆ ಹಂಗೆ ಅಂತ. ಇಲ್ಲಪ್ಪ, ಅದು ಮಸ್ಕಿಟೋ, ಮತ್ತೆ ಬ್ಯಾಕ್ ಸೈಡ್ ಕಚ್ಚಿರೋದು ಮಸ್ಕಿಟೋ. ಒಳ್ಳೆ ಕಚ್ಚಿರೋದ. ಬಾ ಎತ್ಕೊ ನಿನ್ನ ಯೂನಿಕಾರ್ನ್ ಪಾಪ ಬಿದ್ದು ಒದ್ದಾಡ್ತಾಳೆ. ಬಾ ಪಾಪ. ಅಡುಗೆ ಆಗಿದೆ, ಅನ್ನಕ್ಕಿಟ್ಟಿದ್ದೆ, ಅನ್ನ ಆಗಿದೆ. ಸೊ ಇವಾಗ ಹೋಗಿ ಊಟ ಮಾಡ್ಬಿಡ್ಬೇಕು. ಊಟ ಮುಗಿಸ್ಕೊಂಡು ಮಲ್ಕೋಬೇಕು ಅಷ್ಟೇ. ಇವತ್ತಿನ ವ್ಲಾಗು ಎಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸೆಟ್ ಆಗಲಿ ನೀಟಾಗೆಲ್ಲ, ಕಂಪ್ಲೀಟ್ ಡೇ ಇನ್ ಅವರ್ ಲೈಫ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಓಕೆನಾ? ಮತ್ತೆ ಸಿಗೋಣ. ಬಾಯ್ ಬಾಯ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಆದ್ಯ ನೆಕ್ಸ್ಟ್ ಚೇಂಜ್ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು, ಗೆಸ್ ಮಾಡಿ ಅಂತ. ಹೇರ್ ಕಟ್ ಮಾಡಿಸಿರ್ಬೋದು ಅಂತ ಹೇಳ್ತಾ ಇದ್ರಿ. ಏನು ಆ ಚೇಂಜಸ್ ಅಂತ ಹೇಳ್ಬಿಟ್ಟು ಇವಾಗ ನೀವೇ ನೋಡಿ. ಇವತ್ತು ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ, ಆದರೂ ಇವತ್ತು ಮಾಡಲೇಬೇಕಾಗಿ ಬಂತು ವಿಡಿಯೋ. ತೋರಿಸು ಬಂಗಾರು. ಆದ್ಯನಲ್ಲೂ ಟಾರ್ಚರ್ ಕೊಟ್ಟಿದ್ಲು ನಮಗೆ. ಹೌದು, ಫುಲ್ಲು ಇದು ಅಮ್ಮ ಇದು ಫುಲ್ಲು ವಿಗಲ್ ಆಗ್ತಿದೆ, ಏನಾದರೂ ಆಗತ್ತಾ, ನುಂಗ್ಕೊಂಬಿಡ್ತೀನಿ. ಕೇಕ್ ಏನ್ ತಿನ್ಬೇಕಾದ್ರೂ ನುಂಗ್ಕೊಂಬಿಡ್ತೀನಿ, ನಿಧಾನಕ್ಕೆ ತಿನ್ಬೇಕು
ಬೇಕು ಅಂತ. ಅತೀಶ್ ನಮ್ಮ ಅದೃಷ್ಟಕ್ಕೆ ಅಲ್ಲೂ ಬಿದ್ದೋಯ್ತು, ಇಲ್ಲಾಂದ್ರೆ ಇನ್ನೊಂದು ಎಷ್ಟು ದಿನ ಟಾರ್ಚರ್ ತಡ್ಬಿಟ್ಟು ಅಲ್ಲ ಕೂಳು ಅಂತೂ ಇಂತೂ ಆ ಪಫಲ್ಲಿ ಇತ್ತು ನಿನ್ನಲ್ಲೂ. ಸೊ ನೋಡಿದ್ರಿ ಅಲ್ವಾ, ಆದ್ಯನ್ಗೆ ಮೊದಲನೇ ಹಲ್ ಬಿತ್ತು, ಅದು ಕೆಳಗಡೆ ಹಲ್ ಬಿದ್ದಿದೆ. ಸೊ ಸಾಮಾನ್ಯವಾಗಿ 6 ತುಂಬಿ 7ನೇ ವರ್ಷಕ್ಕೆ ಬಿದ್ದಾಗ ಅಂದರೆ 7th ಇಯರ್ ರನ್ನಿಂಗಲ್ಲಿ ಹಲ್ ಬೀಳೋದು. ಬಂಗಾರಿಗೂ ಕೂಡ ಅಷ್ಟೇ ಹಾಗೆ ಆಗಿತ್ತು. ಆದ್ಯನ್ಗೂ 6.5 ವರ್ಷದಲ್ಲಿ ಹಲ್ ಬೀಳ್ತು. ನನ್ನಲ್ಲಿ ಕಿತಾಕ್ಬಿಟ್ಟು ಮಾಡ್ಲಾ ಆದ್ಯ? ನೋಡಿ ಕಾಮಿಡಿ ಪಂಚಿಂಗ್ ಡೈಲಾಗ್ ಬಂತು. ಏನಕ್ಕಮ್ಮ ನನ್ನ ಹಲ್ಲು ತೋರಿಸ್ತಾ ಇದ್ದೀರಾ, ಅವ್ರಿಗೆ ತೋರ್ಸಂಗಿದ್ರೆ ನಿಮ್ಮ ಹಲ್ಲು ಕಿತ್ಬಿಟ್ಟು ತೋರಿಸಿ ಅವ್ರಿಗೆ ಅಂತೆ. ನೋಡಿ ಹಿಂಗೆ ಡೈಲಾಗ್ಗಳು. ಇನ್ನು ಮನೆ ಮೇಲೆ ಹಾಕಿದ್ವಿ ನಾವು. ನೀವು ಅನ್ಕೊಬೋದು ಏನಪ್ಪ ಇದು ಅಂತ ಹೇಳ್ಬಿಟ್ಟು, ಅದು ಒಂಥರ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಅಲ್ಲಿ ಸಗಣಿಗೆಲ್ಲ ಹಾಕ್ಬಿಟ್ಟು ಹಲ್ಲು ಮುಚ್ಚಿಬಿಟ್ಟು ಎಸಿತಾ ಇದ್ದಿದ್ದು ಮನೆ ಮೇಲೆ. ಸೊ ಇದನ್ನು ಹಾಗೆ ಹಸ್ಬೆಂಡ್ ಹೇಳ್ತಾಯಿದ್ರು, ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದು ಬಿಟ್ಬಿಟ್ಟು ಅಂತ. ಇಲ್ಲಿ ಎಸ್ಪೆಷಲಿ ಅಮೆರಿಕಾದಲ್ಲಿ ಹಲ್ಲು ಬಿದ್ದರೆ ಮಕ್ಳಿಗೆ ಒಂದು ಟ್ರೆಷರ್ ಬಾಕ್ಸಲ್ಲಿ ಹಾಕಿ ಕೊಡ್ತಾರಂತೆ, ಫಸ್ಟ್ ಟೈಮ್ ಬಿದ್ದಿದ್ದು ಅಂತ ಹೇಳ್ಬಿಟ್ಟು. Take me somewhere else. Like, okay, now I do myself up. ಒಂದಷ್ಟು ದೂರ ಹೋಗ್ಬೇಕಲ್ವಾ, ಇನ್ನು ಸ್ವಲ್ಪ ದೂರ ಹೋಗಿ. ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಅವ್ರ ಅಕ್ಕನಿಗೆ ಟೀಚ್ ಮಾಡ್ತಾ ಇದ್ಲು. ಬಂಗಾರಿಗೆ ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ, ಆದರೆ ಬ್ಯಾಕ್ ಫ್ಲೋಟ್ ಮಾಡೋದು ಸ್ವಲ್ಪ ಕಷ್ಟಪಡ್ತಿದ್ಲು. ಇವಾಗಿನ ಕಲ್ತ್ಕೊತಾ ಇದ್ಲು. ಅದಾದಮೇಲೆ ಅವ್ರ ತಂಗಿ ಹೇಳ್ಕೊಡಿದ ಸ್ಟೆಪ್ಸ್ನ ಫಾಲೋ ಮಾಡಿ ಅವಳು ಪೂಲ್ ನೂಡಲ್ಲಿ ಇಟ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಚೆನ್ನಾಗಿ ಮಾಡ್ತಾಳೆ. ಕಲಿಬೇಕು ಅಂತ ಮನಸ್ಸಿದ್ರೆ ಹಿಂಗಿದ್ರು ಕಲ್ತ್ಬಿಡ್ತಾರೆ ಮಕ್ಕಳು. ನೋಡಿ ಒಂದು 10 ಮಿನಿಟ್ಸ್ ಅಷ್ಟೇ ಆಗಿದ್ದು. ಅದಾದಮೇಲೆ ಹಿಂಗೆ ಪೂಲ್ ನೂಡಲಲ್ಲೇ ಕಷ್ಟಪಡೋಳು. ಅದಾದಮೇಲೆ 1 ದಿನ 2 ದಿನ ಈ ಥರ ಕರ್ಕೊಂಡು ಹೋಗ್ತಾ ಸೆಟ್ ಆಗಿಬಿಟ್ಲು. ಇನ್ನು ವಾರದಲ್ಲಿ 3 ಕ್ಲಾಸ್ ಇರುತ್ತೆ, ಮಂಗಳವಾರ, ಬುಧವಾರ, ಗುರುವಾರ. ಮಂಗಳವಾರ ಯಾಕೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಅವತ್ತು ತೊಗೊಂಡಿರಲಿಲ್ಲ. ಸೊ ಬುಧವಾರ, ಗುರುವಾರ ಹೋಗಿದ್ಲು. ಇವತ್ತು ಶುಕ್ರವಾರ ಕರ್ಕೊಂಡು ಬಂದಿರೋಂಥದ್ದು. ಆದ್ಯನ್ಗೆ 2 ಫೀಟಲ್ಲೇ ನಿಲ್ಲಿಸಿದ್ದು. ಆದರೆ ಸ್ವಲ್ಪ ಡೀಪಾಗಿ ಕರ್ಕೊಂಡು ಹೋಗಬೇಕು ಅಂದರೆ 4 ಫೀಟಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಾನು ಇಳಿಬೇಕಾಗಿತ್ತು. ಸೊ ನಂದು ಬಟ್ಟೆ ನಾನು ಹಾಗೆ ಶಾಪಿಂಗ್ ಹೋಗಿದ್ದವಳು, ಅಡುಗೆ ಮಾಡಿಬಿಟ್ಟು ಹಂಗೆ ಬಂದುಬಿಟ್ಟೆ. ಸೊ ಅದಕ್ಕೆ ಇಳಿಲಿಲ್ಲ. ಬೇರೆ ಟೈಮಲ್ಲೆಲ್ಲ ಹೋಗ್ತೀನಿ ಸಾಮಾನ್ಯವಾಗಿ. ಇನ್ನು ನೋಡಿದ್ರಿ ಪೂಲಲ್ಲಿ ಯಾವ ರೀತಿ ಇತ್ತು ಅಂತ. ಏನಕ್ಕೆ ನಾನು ಸಾಯಂಕಾಲ ಅವತ್ತು ಕರ್ಕೊಂಡು ಬರಲ್ಲ, ಬಿಸಿಲಿದ್ರು ಪರವಾಗಿಲ್ಲ ಅಂತ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಕರ್ಕೊಂಡ್ಬರ್ತೀನಿ 7:30 8ಗೆ. ಯಾಕೆ ಅಂತ ಅಂದರೆ ನಾನು ಇದನ್ನು ಡೀಟೇಲಾಗಿ ಏನು ಹೇಳೋದು ಬೇಕಾಗಿಲ್ಲ, ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ, ಏನೆಲ್ಲ ಹೇಳ್ಕೊಡ್ತಿರ್ತೀವಿ. ಆದರೆ ಅಮೇರಿಕಾದಲ್ಲಿ ಮಕ್ಕಳನ್ನ ಬೆಳೆಸೋದು ತುಂಬಾ ಟಫೆಸ್ಟ್ ಜಾಬು. ಅಂದರೆ ಇಂಡಿಯನ್ ಪೇರೆಂಟ್ಸ್ಗೆ ಇಂಡಿಯನ್ ಕಿಡ್ಸ್ನ ಬೆಳೆಸೋದು ತುಂಬಾ ಕಷ್ಟ. ಅಂದರೆ ಹೊರಗಡೆ ಎಲ್ಲ ಅದು ತುಂಬಾ ಬುದ್ಧಿ ಮಾತು ಹೇಳ್ಕೊಡ್ಬೇಕು. ಮತ್ತು ಬುದ್ಧಿ ಹೇಳ್ಕೊಡೋದಕ್ಕಿಂತ ನೋಡೋದೇ ಅಲ್ವಾ ಕಣ್ಣು ಕಾಣಿಸುತ್ತೆ. ಸೊ ಅದನ್ನೆಲ್ಲನೂ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಜನ ಇರೋ ಕಡೆ ಜಾಸ್ತಿ ಕ್ರೌಡ್ ಇರೋ ಪ್ಲೇಸ್ಗೆಲ್ಲ ನಾನು ಜಾಸ್ತಿ ಕರ್ಕೊಂಡೇ ಹೋಗೋದಿಲ್ಲ, ಎಸ್ಪೆಷಲಿ US. ಆಗ್ತಾ ಇದೆಯಾ? ಹೊಟ್ಟೆ ಅಶ್ವಾಗ್ತಿಲ್ವಾ? ಹಂಗಾರೆ ಅಶ್ವಾಗ ಅವ್ರಿಗೆ ಮಾತ್ರ ಇವಾಗ ಊಟ, ಅದಕ್ಕೆ ಕೇಳ್ತಾ ಇರೋದು. ನಿಂಗೆ ಹಸಿತಿದ್ಯಾ? ಇಲ್ಲ ಸ್ವಲ್ಪ ಹಶ್ವಾಗಿಲ್ಲ, ತುಂಬ ಹಶ್ವಾದ್ರೆ ಮಾತ್ರ ಕೊಡೋದು. ಹಸುವಾಗ್ತಾ ಇದೆಯಾ ಇಲ್ವಾ? ಕರೆಕ್ಟಾಗಿ ಹೇಳ್ಬೇಕು. ಮಕ್ಕಳು ತುಂಬಾ ಟಯರ್ಡ್ ಆಗಿದ್ರು, ಊಟ ಮಾಡಿ ಮಲ್ಕೊಂಡ್ರು. ಮತ್ತು ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಸ್ಬೆಂಡ್ ಶನಿವಾರ ಬೆಳಗ್ಗೆ ಆಗಿರೋದ್ರಿಂದ ದೇವ್ರಿಗೆ ಪೂಜೆ ಮಾಡಿದ್ದಾರೆ. ಹಾಗೆ ಹೂವು ಎಲ್ಲ ಬಂದ್ಬಿಟ್ಟು ನಮ್ಮ ತೋಟದ್ದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಧನ್ಯಾ ಗಿಫ್ಟ್ ಕೊಟ್ಟಿದ್ರಲ್ವ, ಅದು ರಿಕ್ಲೈನರ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಿಲ್ಲ ಹಾಕಿದ್ದೀವಿ. ಹಾಗೆ ನನಗೆ ಲಾಸ್ಟ್ ವ್ಲಾಗಲ್ಲಿ ಅದು ಕೂಡ ಕಮೆಂಟಲ್ಲಿ ಹೇಳಿದ್ರಿ, ಸಾಯಿಬಾಬಾ ಐಡಲ್ನ ಈ ಕಡೆ ಕಾಲು ಮೇಲಿಟ್ಟು ಕೂತಿರೋದ್ರಿಂದ ಬೇರೆ ದೇವ್ರ ಕಡೆಗೆ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದೊಂದು ಚೇಂಜ್ ಮಾಡ್ಕೊಂಡು ನನಗೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಖತ್ ಬಿಸಿಲಿದೆ. ಅಮ್ಮೋ ಬಂಗಾರು ಬಾ, ಬಿಸಿಲಲ್ಲಿ ನಿಂತ್ಕೋಬೇಡ ಜಾಸ್ತಿ.
ನೋಡಿ ಮತ್ತೆ ಹೇಳಿದೆ. ಸೊ ಅದೇನು ಮಾಡೋಕ್ಕಾಗೋದಿಲ್ಲ, ಅದು ಬಂದ್ಬಿಡುತ್ತೆ. ಆ ಟೈಮ್ಗೆ ಮಾತಾಡಿರ್ತೀನಿ. ಈಗೇನೋ ನಾನು ವೀಡಿಯೋದಲ್ಲಿ ಅದು ಹೇಳ್ಬಾರ್ದು ಅಂತ ಹೈಡ್ ಮಾಡೋಕ್ಕೆ ನನ್ನ ಕೈಲೂ ಆಗೋದಿಲ್ಲ. ಸೊ ಸದ್ಯಕ್ಕೆ ಇವತ್ತಿಗೆ ಈ ಟಾಪಿಕ್ನ ಕ್ಲೋಸ್ ಮಾಡೋಣ. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅನ್ನೋದಾದರೆ ಮತ್ತೆ ಡೋನ್ಸ್ ನರ್ಸರಿಗೆ. ಇಲ್ಲಿ ಕಾಡಲ್ಲಿ ಮಲ್ಕೊಂತೀಯಾ? ನನ್ನ ಇಷ್ಟ, ನಾನು ಮಲ್ಕೊಂತೀನಿ. ಒಂದಷ್ಟು ತರಕಾರಿ ಗಿಡಗಳನ್ನ ತೊಗೊಂಡು ಬಂದಿದ್ವಿ. ಇವಾಗ ನಮಗೆ ಹಾಗಲಕಾಯ್ದು ತಂದಿರಲಿಲ್ಲ, ಹಾಗೆ ಬೆಂಡೆಕಾಯ್ದು ಬೇಕಾಗಿತ್ತು. ಮತ್ತು ಮೇಯ್ನು ಸೊಪ್ಪು ಏನಾದರೂ ಸಿಗುತ್ತಾ ಗಿಡಗಳು ಅಂತ ನೋಡೋಣ ಅಂತ ಹೋಗ್ತಾರಂಥದ್ದು. ಸೊಪ್ಪು ಅಂತಂದರೆ ಗೋಂಗೂರ ಬೇಕಾಗಿತ್ತು. ಅದಾದಮೇಲೆ ಸ್ವಲ್ಪ ಚಿಲ್ಕರ್ವೆ ಥರ ಇರುತ್ತೆ, ತೋಟಕೂರ ಅಂತ ಹೇಳ್ತೀನಲ್ವ, ಅದು ಸಿಗುತ್ತಾ ಅಂತ ನೋಡಿದೆ, ಸಿಗಲಿಲ್ಲ. ಬಟ್ ಅಂಗಡಿನಲ್ಲೇ ನಾವು ಸೊಪ್ಪು ತಂದುಬಿಟ್ಟು ಸೀಡ್ಸ್ನ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ಸಿಕ್ಕಿಲ್ಲ ಸೊಪ್ಪು, ನೋಡಬೇಕು ಮುಂದಕ್ಕೆ. ಇನ್ನು ಡೋನ್ಸ್ ನೋಡಿ ಎಷ್ಟು ಖಾಲಿ ಇದೆ ಅಂತ. ಇವತ್ತು ನೋಡಿ ಫುಲ್ಲು ಖಾಲಿ ಇದ್ದಾರೆ. ಒಳಗಡೆ ಇದೆ ಹಬ್ಬ, ಇವಾಗ ಫುಲ್ಲು ಸೆಕೆ ಆಗುತ್ತೆ. ಗ್ರೀನ್ ಓಕ್ರ 1 ಗಿಡ 2 ಗಿಡ ತೊಗೊಂಡ್ರೆ ಆಗಲ್ಲ. ತೊಗೊಂಡ್ರೆ 4 ಹಾಕಿದ್ರೆ ಒಂದು 8 ಕಾಯಿ ಬಂದರೆ 8 ಕಾಯಿ ಸಾಂಬಾರ್ಗೆ ಹಾಕೊಬೋದು. ಸರಿ ತಗೋ. ಸ್ಪಿನಚ್ ಬೇಕಾ? ನಾನು ಇರ್ತಿದ್ದದ್ದು. ನೆನ್ಪಿಟ್ಕೊಳ್ಳೋದು ಹೆಂಗಪ್ಪ ಯಾವ್ದು ಅಂತ. ಇದೊಂದೇ ಸೊಪ್ಪು. ಮುಂದಿನ ವರ್ಷಕ್ಕೆ ಸೀಡ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಫುಲ್ಲು ಗಿಡಗಳಲ್ಲಿ ನೋಡತ್ಯಾ, ಫುಲ್ ದೊಡ್ಡದು ಒಳ್ಳೆ ಹಾವು ಥರನೇ ಇದೆ. ಸೋರೆಕಾಯಿ ಅದು. ಅಲ್ಲಿ 2 ಇದೆ ನೋಡು. ಹಾಗಲಕಾಯಿ ಇರೋ ಕೈ ಇದೆ. ಇಲ್ಲಿ ಕ್ಯಾಟಲ್ ಫೆನ್ಸ್ ಇದನ್ನು. ಹ್ಯಾಂಗ್ ಆಗಿರೋದಲ್ಲ ಇದು, ಅದು ಬಿಟರ್ ಗಾರ್ಡ್ ಹಾಗಲಕಾಯಿ. ಇಲ್ಲಿ ನಮಗೆ ವೇ ಇಲ್ಲ, ಅದಕ್ಕೆ ಈ ಥರ ಫೆನ್ಸ್ ಹಾಕ್ಬಿಟ್ಟಿರೋದು. ಮುಂದಿನ ವರ್ಷಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮನೇಲಂತೂ ನಮಗೆಲ್ಲ ಗಿಡ ಶಾಪಿಂಗ್ ಮಾಡೋದಂದ್ರೆ ಅದು ಏನು ಇಷ್ಟನೋ. ಹೌದು, ನೀರು ಬೀಳತ್ತೆ ಇದರಿಂದ. ನಡಿಯಪ್ಪ ತಲೆ ಸುಡ್ತಾ ಇದೆ ಎಲ್ರದ್ದು. ಹ್ಯಾಟ್ ಹಾಕೊಂಡ್ಬರ್ಬೇಕಿತ್ತು ನಾವು ಪಪ್ಪನ್ ಥರ. ಎಷ್ಟು ಜನ ಇರೋರು, ಫುಲ್ಲು ಖಾಲಿ. ಈ ಗಿಡ ಬಂದು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇರೋಂಥದ್ದು ಬಟರ್ಫ್ಲೈ ಪೀ ಅಂತ. ಪರ್ಪಲ್ ಕಲರ್ ಟೀ ಮಾಡಿಕೊಂಡು ಕುಡಿತಾರೆ. ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ತಂದೆ, ಆದರೆ ಅದು ಏನಾಗ್ಬಿಟ್ಟಿದೆ ಅಂತ ಅಂದರೆ ವೈಟ್ ಕಲರ್ ಬಂದ್ಬಿಟ್ಟಿದೆ. ಸೊ ವೈಟ್ ಕಲರಲ್ಲೂ ಟೀ ಮಾಡಿ ಕುಡಿಬೋದಂತೆ. ನಿಮ್ಮಲ್ಲಿ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ನಂಗೆ ಅದು ಟಿಪ್ಸ್ ಕೊಡಿ. ಹಾಗೆ ಏನಾದರೂ ಐಡಿಯಾಸ್ ಇದ್ದರೆ ಶೇರ್ ಮಾಡಿ, ಯಾಕಂತಂದರೆ ಈ ನರ್ಸರಿಯಲ್ಲಿ ಎಕ್ಸ್ಚೇಂಜ್ ಎಲ್ಲ ಏನೂ ಇಲ್ಲ. ಇವತ್ತು ಹಾಗಲಕಾಯಿ ಗಿಡ ತೊಗೊಂಡ್ವಿ, ಆವಾಗಲೇ ಹೇಳ್ದಂಗೆ ಬೆಂಡೆಕಾಯಿ ಗಿಡ ತೊಗೊಂಡ್ವಿ, ಮತ್ತು ಗೋಂಗೂರ ತೊಗೊಂಡ್ವಿ. ಅದಾದಮೇಲೆ ಅದೇ ನಾನು ಬಟರ್ಫ್ಲೈ ಪಿ ಅದೊಂದು ತೋರಿಸಿದ್ನಲ್ವ ಅದು, ಮತ್ತು ಹೂವಿನ ಗಿಡಗಳು ಬೇಕಾಗಿತ್ತು, ಅದು ಕೂಡ ತೊಗೊಂಡ್ವಿ. ಮತ್ತು ಯಾವ ರೀತಿ ಬರ್ತಾ ಇದೆ ಗಿಡಗಳು ಇದನ್ನೆಲ್ಲ ನಾನು ಇನ್ನು ಸ್ವಲ್ಪ ಗಿಡ ದೊಡ್ಡದಾಗಲಿ ಅವಾಗ ಶೇರ್ ಮಾಡ್ತೀನಿ ಖಂಡಿತ. ಇನ್ನು ಮನೆ ಮುಂದೆ ಹಾಕೋದಕ್ಕೆ ನಿಮಗೆ ಶೇರ್ ಮಾಡಿದೆ ಫ್ಲವರ್ ಬೆಡ್ಡಲ್ಲಿ ಇನ್ನೂ ಒಂದಷ್ಟು ಫ್ಲವರ್ಸ್ನ ತೊಗೊಂಡು ಬಂದು ಹಾಕಬೇಕು, ನೆಕ್ಸ್ಟ್ ಟೈಮ್ ಓದಕ್ಕೆ ತರ್ತೀನಿ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಒಣಗೋದಂಗೆ ಆಗ್ಬಿಟ್ಟಿತ್ತು. ಸೊ ನನಗೆ ಅದನ್ನು ಒಣಗೋಗಿರೋದನ್ನ ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಳಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಒಂದು ಟ್ರೇ ಫುಲ್ ತೊಗೊಬೇಕಾಗಿತ್ತು. ಹಾಗಾಗಿ ಬೇಡ ಸಾಕು, ಮನೆ ಹತ್ರ ಇರೋದೇ ಈ ವರ್ಷಕ್ಕೆ, ಅದೇ ಚೆನ್ನಾಗಿ ಬರಲಿ. ಬಟ್ ಮನೆ ಮುಂದೆ ಹಾಕೋದಕ್ಕೆ ತುಂಬ ದಿನದಿಂದ ಅನ್ಕೊತಾ ಇದೆ. ಸೀಡ್ಸ್ ಕೂಡ ಹಾಕಿದ್ದೆ, ಪರವಾಗಿಲ್ಲ ಬರ್ತಾ ಇದೆ. ಬಟ್ ಸ್ವಲ್ಪ ಲ್ಯಾವೆಂಡರ್ ಕಲರಲ್ಲಿ ಇನ್ನೂ ಸ್ವಲ್ಪ ಬರಬೇಕು. ಅಷ್ಟರಲ್ಲಿ ಈ ಫ್ಲವರ್ಸ್ ತುಂಬ ಇಷ್ಟ ಆಗಿ ತೊಗೊಂಡೆ. ಅದು ಒಂದು ತೊಗೊಳ್ಳಿಲ್ವ? ಅದೇ ಒಂದು ತೊಗೊಂಡಿದ್ರೆ ಸಾಕು. ಸಾಕು ನಡಿ. ಇದೆ ಅದೇ ಅಲ್ಲಿ ಇದೆ. ಆಗುತ್ತೆ ಬಂಗಾರು ಡೌನು. ಇಟ್ಕೊಳ್ಳ, ಫಾಸ್ಟಾಗಿ ಹೊಟ್ಟೋಗುತ್ತೆ. ಗಟ್ಟಿಗೆ ಇಟ್ಕೊಂಡು ಮೆತ್ತಗೆ
ಸೊ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಆದ್ಯನ ನೋಡಿ ಎಷ್ಟು ಚೆನ್ನಾಗಿ ಪಾಟ್ಗಳೆಲ್ಲ ಬಿದ್ದಿದ್ರೆ ಎತ್ತಿಡ್ತಾ ಇದ್ದಾಳೆ. ಇಲ್ಲಿ ಮಾತ್ರ ಅಲ್ಲ, ನಾನು ಅಬ್ಸರ್ವ್ ಮಾಡಿದೆ ಅವಳನ್ನು, ಎಷ್ಟೊಂದು ಕಡೆ ಎಲ್ಲೆಲ್ಲಿ ಗಿಡಗಳು ಬಿದ್ದಿರತ್ತೆ ಅಥವಾ ಹೂವುಗಳೇನಾದರೂ ಸ್ವಲ್ಪ ಏನೋ ಆಗಿದ್ರೆ ಅದನ್ನೆಲ್ಲ ಸರಿ ಮಾಡೋದು, ಈ ಥರದ್ದು ಎಲ್ಲ ಮಾಡ್ತಾ ಇದ್ಲು. ಸೊ ನನಗೆ ಗೊತ್ತಿಲ್ದಿರ ಅನಿಸ್ತು ನನಗೆ ಇದನ್ನೆಲ್ಲ ಕಲ್ತ್ಕೊತಾ ಇದ್ದಾಳೆ, ತುಂಬಾ ಒಳ್ಳೇದಾಗ್ತಾ ಇದೆ ಇದೆಲ್ಲ ಮಾಡ್ತಿರೋದ್ರಿಂದ ಅಂತ. ಈ ಥರ ಸಣ್ಣ ಪುಟ್ಟ ಚೇಂಜಸ್ನ ಮಕ್ಕಳಲ್ಲಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಇದೇ ರೀತಿ ಬೆಳೆದ್ರೆ ಇನ್ನೂ ಒಳ್ಳೆಯದು. ಫಸ್ಟು ಫ್ರೆಂಡ್ಗೆ ಕೇಳಿದ್ವಿ ತುಳಸಿ ಬೇಕಾ ಅಂತ ಹೇಳ್ಬಿಟ್ಟು, ಅವ್ರು ಫಸ್ಟ್ ಬೇಡ ಅಂದಿದ್ರು. ಇನ್ನೇನು ಬಿಲ್ಲಿಂಗ್ ಮಾಡಿಸ್ತಾ ಇದ್ವಿ, ಯಾವಾಗ ಫೋನ್ ಮಾಡಿದ್ರು. ಸೊ ಬಂಗಾರಿಗೆ ಹಿಂಗೂ ಗೊತ್ತಿದ್ದರಿಂದ ಇಲ್ಲೇ ನಿಂತಿರ್ತೀವಪ್ಪ, ಹೋಗಿ ತೊಗೊಂಡು ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಎತ್ಕೊಂಡು ಬಂದು ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬ್ರಾಮ್ಸ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಲ್ಲಿ, ಅದು ಗ್ರೀನ್ ಹೌಸ್ ಆಗಿರೋದ್ರಿಂದ ಇನ್ನೂ ಸುಡುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ಮಕ್ಕಳು ಐಸ್ ಕ್ರೀಮ್ ಅಂತ ಹೇಳಿದ್ರು. ಸರಿ ಹೆಂಗೋ ಹತ್ರದಲ್ಲೇ ಇತ್ತು, ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನಾನಿಲ್ಲಿ ಬ್ರೌನಿ ಮತ್ತು ಹಾಟ್ ಫಡ್ಜ್ ತೊಗೊಂಡಿದ್ದೀನಿ. ಓಕೆ ಟೇಸ್ಟು. ಮತ್ತು ಬಂಗಾರದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸ್ಟ್ರಾಬೆರಿ ಫ್ಲೇವರ್. ನಿನ್ನ ಬಂಗಾರು ತಿಂತೀಯ ಸ್ಟ್ರಾಬೆರಿ? ನನಗೆ ಯಾಕೋ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ, ಸೊ ಹಂಗಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಬಂಗಾರದ ಸ್ವಲ್ಪ ಶೇರ್ ಮಾಡ್ಕೊಂಡ್ವಿ. ಅವರಪ್ಪ ತಿನ್ಬಿಟ್ಟು ಎಸ್ಕೆ ಆಯ್ತಲಿಂದ. ಇವಾಗ ಅಷ್ಟೇ, ಇನ್ನೊಬ್ಳು ಕಾರಲ್ಲಿ ನನ್ಗೆ ಯಾರು ಕೇಳಂಗಿಲ್ಲಪ್ಪ ಆಮೇಲಿಂದ. ಅದಕ್ಕೆ ನಾನು ನೀವು ಅದಕ್ಕೆ ನಾನು ಫುಲ್ಲು ಮಮ್ಮಿ ಇದು ತಿನ್ನು ತಿನ್ನು ಚೆನ್ನಾಗಿ ತಿನ್ಕೋ, ಇಷ್ಟಿರೋದು ಅಂತ. ಯಾಕಂದರೆ ಆಮೇಲೆ ಎಲ್ಲರೂ ಕೇಳಬೇಕು ಅಂತ. ಅದ್ಯಾ ಚೆನ್ನಾಗಿದೆ, ಇಷ್ಟ ಆಯ್ತಾ? ಯಾವ ಫ್ಲೇವರ್ ಹೇಳು, ಯಾರಿಗಾದ್ರೂ ಬಂದರೆ ಟ್ರೈ ಮಾಡಿ ಅಂತ ಹೇಳು. ಏನು ಕೇಕು? ಬರ್ಡೇ ಕೇಕ್ ಟ್ರೈ ಮಾಡಿ, ಚೆನ್ನಾಗಿದೆ. ಕಲರ್ ತುಂಬಾ ಚೆನ್ನಾಗಿದೆ. ಸೇಮ್ ಕೇಕ್ ತಿನ್ನೋ ಫೀಲ್ ಬರುತ್ತಲ್ವಾ? ಕೋಲ್ಡ್ ಕೇಕ್ ಯೆಲ್ಲೋ ಕಲರ್ ಇಲ್ಲ. ನೋಡೋಣ. ಆ ಬಿಸಿಲಿಗೋ ಏನಕ್ಕೋ ಗೊತ್ತಿಲ್ಲ, ನನಗೆ ಯಾಕೋ ತಿನ್ನಬೇಕು ಅಂತಲೇ ಅನಿಸ್ತಿರ್ಲಿಲ್ಲ. ಅದಾದಮೇಲೆ ನೋಡ್ಬೋದು ಇವಾಗ ಒಂದು ಹೈಬ್ರಿಡ್ ವೆಹಿಕಲ್ ನೋಡ್ಬೋದು. ಏನಂತ ಅಂದರೆ ಕಾರು ಮತ್ತು ಬೈಕ್ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಬರೋ ಅಂಥ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಇದು ಏನು ಹೆಸರು ಹೇಳಬೇಕು ನನಗಂತೂ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿ ನಿಮಗೂ ಕೂಡ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ರೋಡಲ್ಲಿ ಇವಾಗಲೂ ಒಂಥರ ಈ ಥರ ಕಾಣಿಸ್ಕೊತಾ ಇರುತ್ತೆ. ಚೆನ್ನಾಗಿದೆ ಅಲ್ವಾ? ಅದಕ್ಕೂ ನಂಬರ್ ಪ್ಲೇಟ್ ಇದೆ ಅದ್ಯಾ? ನನಗೆ ನಾನು ಸ್ವಂತ ಮನೆ ತೊಗೊಂಡು ಯಾವಾಗ ಈ ಮನೆಗೆ ಬಂದೆ ಅವಾಗಿಂದ ಸಿಕ್ಕಾಪಟ್ಟೆ DMs ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಮನೆ ಎಲ್ಲಿ ತೊಗೊಬೋದು, ಅಥವಾ ಬೇರೆ ಸ್ಟೇಟಿಂದ ಇಲ್ಲಿಗೆ ಬರೋರು, ಅಥವಾ ಇಲ್ಲೇ ಸುತ್ತಮುತ್ತ ಡಾಲಸಲ್ಲೇ ಇರೋ ಅಂಥವ್ರು ನನಗೆ ಸಾಕಷ್ಟು ಕ್ವೆಶನ್ಸ್ ಕೇಳ್ತಾ ಇರ್ತೀರ. ಅದೆಲ್ಲದಕ್ಕೂ ನಾನು ಒಬ್ಬೊಬ್ರಿಗೂ ರಿಪ್ಲೈ ಮಾಡೋದಕ್ಕಿಂತ ಒಂದು ಸೆಪ್ರೇಟ್ ವ್ಲಾಗ್ ಮಾಡಿ ಎಲ್ಲರಿಗೂ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಡೌಟ್ಸ್ ಇತ್ತು ಅಂತಂದರೆ ಈ ವ್ಲಾಗಲ್ಲಿ ಕಮೆಂಟಲ್ಲಿ ಹಾಕಿ, ಅದನ್ನು ಕೂಡ ನಾನು ಕನ್ಸಿಡರ್ ಮಾಡಿ ಎಲ್ಲ ಲಿಸ್ಟ್ ಮಾಡಿಕೊಂಡು ನೀವು ಆಲ್ರೆಡಿ ಕೇಳಿರೋ ಅಂಥ ಕ್ವೆಶನ್ಸ್ಗೆ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಇನ್ನು ನಾನಿಲ್ಲಿ ತೋರಿಸ್ತಾರ ಅಂಥದ್ದು ಕಿಂಡ್ರೆಡ್ ಹೋಮ್ಸ್. ಇದು ತುಂಬಾ ಒಳ್ಳೆ ಪ್ರೈಸಲ್ಲಿ, ಅಂದರೆ ಒಳ್ಳೆ ಡೀಲ್ ಅಂತ ಹೇಳ್ಬೋದು, ಮನೆ ಸೇಲ್ ಮಾಡ್ತಾ ಇದ್ದಾರೆ. ನಾವು ಈ ಮನೆಗೆ ಬಂದಾಗ 465 475 ಏನೋ ಇತ್ತು, ಅಂದರೆ ನಮ್ಮ ಮನೆ ತೊಗೊಳ್ಳೋ ಟೈಮಲ್ಲಿ ಇದನ್ನು ನೋಡಿದಾಗ. ಸೊ ಇವಾಗ ಕಮ್ಮಿ ಆಗಿದೆ. ಏನಕ್ಕಂತ ಅಂದರೆ ಈ ಕಮ್ಯುನಿಟಿನಲ್ಲಿ 2 ಮನೆಗಳಿದೆ ಅವ್ರದ್ದು. ಸೊ ಬೇಗನೆ ಸೇಲ್ ಮಾಡಿ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಆಫರಲ್ಲಿ ಇಟ್ಟಿದ್ದಾರೆ. ಸೊ ನೀವೊಂದ್ಸರಿ ಬೇಕು ಅಂತಂದರೆ ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಫೋನ್ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಆದ್ಯ ಫೈಟ್ ಮಾಡ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ಆ ರೀತಿ ಕೇಳ್ತಾ ಇದ್ದೀನಿ. ಕಾಂಪ್ರಮೈಸಾ? ಶ್ರೀ ಆದ್ಯ ಇರಬೇಕಾ? ದೀಪಶ್ರೀ ಬ್ಲಾಗ್ ಮಾಡ್ಕೊಳ್ಳ? ಶ್ರೀಯಾರ ಆದ್ಯಶ್ರೀ ಅಂತ ಹಾಕ್ಬೇಕಾ? ಮತ್ತೆ ಯಾವಾಗಲೂ ಫೈಟಿಂಗ್ ಮಾಡ್ತೀಯಾ ಅಕ್ಕನ ಹತ್ರ, ನನ್ನ ಹತ್ರ? ಮನೆ ನೋಡೋಣ ಅಂತ. ನಂಗೆ ಮೊನ್ನೆ ಯಾರೋ ಕೇಳಿದ್ರಿ ಕಮೆಂಟಲ್ಲಿ, ಬೇರೆ ಸ್ಟೇಟಿಂದ ಈ ಕಡೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫೋನಿನಲ್ಲಿ ನೋಡ್ಬೋದು, ನಾವು ಬಂದಾಗ ಈ ಮನೆ 465 ಇತ್ತು. ಇವಾಗ ಮೂವ್ ಇನ್ ರೆಡಿ, ಕಮ್ಮಿಗೆ ಪ್ರೈಸ್ ಆಗಿದೆ. ಆ್ಯಕ್ಚುಲಿ 419 ಇದೆ, ಬೆಸ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ತೊಗೊಂಡಿದ್ದು ಮನೆ ಪ್ರೈಸ್ಗೆ ಬಂದ್ಬಿಟ್ಟಿದೆ ಇವಾಗಿದು. ಒಳ್ಳೆ ಡೀಲು, ಯಾಕಂದರೆ ಇವ್ರದ್ದು ಎಲ್ಲ ಖಾಲಿ ಆಗೋಗಿದೆ. ಒಂದು 3 ಮನೆ ಪೆಂಡಿಂಗ್ ಇದೆ, 3ರಲ್ಲಿ ಇನ್ನು 2 ಇದೆ ಅನ್ಕೊತೀನಿ. ಇನ್ನೆರಡು ಈ ಕಡೆ ಪಕ್ಕದ್ದು ಇತ್ತು, ಅದು ಆಗೋಗಿದೆ, ಯಾರೋ ಬಂದ್ಬಿಟ್ಟಿದ್ದಾರೆ. ಸೊ ಇದೊಂದು ಮನೆ, ಇನ್ನೊಂದು ಮನೆ, 2 ಮನೆಗೋಸ್ಕರ ಆಫರಲ್ಲಿ ಇಟ್ಟು ಸೇಲ್ ಮಾಡಿಬಿಟ್ಟು ಹೋಗ್ಬೇಕು ಅವರು, ಅದಕ್ಕೋಸ್ಕರ ಇಟ್ಟಿದ್ದಾರೆ. ನೋಡಿ, ಈ ಕಡೆ ಯಾರಾದರೂ ಬರೋ ಐಡಿಯಾ ಇತ್ತು ಅಂತ ಅಂದರೆ
ಇದು ಮನೆ ಬಂದ್ಬಿಟ್ಟು ಸೌತ್ ಈಸ್ಟ್ ಇದೆ. ನಾನು ಆ್ಯಕ್ಚುಲಿ ನೀವು ಯಾರೋ ಕೇಳ್ತಿದ್ರಿ ಅಲ್ವಾ, ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಹೋಮ್ ಟೂರ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಡೋನ್ಸ್ಗೆ ಹೋಗಿ ಬಂದ್ವಿ ನರ್ಸರಿಗೆ. ಕೆಲಸ ಇದೆ ನನಗಿನ್ನ ಆ್ಯಕ್ಚುಲಿ. ಸೊ ಯಾರಿಗಾದ್ರು ಯೂಸ್ ಆಗ್ಬೋದಲ್ವ, ನನಗೆ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ ಈ ಕ್ವೆಶನ್ಸು. ಅದಕ್ಕೋಸ್ಕರ ವೀಡಿಯೋ ಮಾಡೇ ಬಿಡೋಣ ಅಂತ ಇವತ್ತು ಬಂದಿದ್ದೀನಿ. ಅದು ಅಲ್ಲ, ಇಲ್ಲಿ ಪಪ್ಪ ಬಂದೇ ಇಲ್ಲ, ID ಬೇಕು, ಅದಕ್ಕೋಸ್ಕರ ಹೋಗಿದ್ದಾರೆ ಹಸ್ಬೆಂಡ್ ಥರ. ಅದು ಓಕೆ ಅಲ್ಲ. ನಂಗೆ ಗೊತ್ತು ಬೈತಾರೇನೋ, ಪಾಪ ಕೆಲಸ ಇರೋ ಟೈಮಲ್ಲಿ ಕರ್ಕೊಂಬಂದಿದ್ದೀನಿ. ಆದರೂ ಒಂದೊಂದ್ಸರಿ ಏನೂ ಅನ್ನಲ್ಲ, ಒಂದೊಂದ್ಸರಿ ಬೈತಾರೆ. ಹಂಗೆ ಡಿಪೆಂಡ್ ಮೂಡ್ ಮೇಲೆ. ಪೇರು ಪೀಚ್ ಥರ ಸ್ಮೆಲ್ ಬರ್ತಿದೆ ನೋಡಿ. ಅದು ಅದೇ ಅದು ಹೌದಾ? ಪೇರು ಅನಿಸ್ತಿದೆ, ಅದು ಓಕಲ್ಲ, ಅದು ಲೀಫು ನಮ್ಮದೇ ಡಿಫ್ರೆಂಟ್ ಆಗಿದೆ, ನಮ್ಮದು ಓಕು. ಈ ಮನೆಯ ಟೂರ್ ಬಂದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ನಾನು ಮನೆ ಹುಡುಕಬೇಕಾದ್ರೆ ಸ್ಟಾರ್ಟಿಂಗಿಂದ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದು ಕೂಡ ಶೇರ್ ಮಾಡ್ತೀನಿ. ಹಾಗೆ ಡೌಟ್ಸ್ ಇದ್ದರೆ ಕ್ವೆಶನ್ಸ್ ಎಲ್ಲ ಕೇಳಿ, ಹಾಗೆ ಆಲ್ರೆಡಿ ಕೇಳಿರೋ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ, ಆವಾಗಲೇ ಹೇಳಿರೋ ಹಾಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.